ನಮಸ್ಕಾರ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ನೀಡಲಾದ ರೇಖಾಚಿತ್ರದಲ್ಲಿ ತ್ರಿಕೋನ ಎಬಿಸಿಯ ಎಬಿ, ಬಿಸಿ ಮತ್ತು ಸಿಎ ಬದಿಗಳ ಮಧ್ಯಬಿಂದುಗಳನ್ನು ಸೇರುವ ಮೂಲಕ ತ್ರಿಕೋನ ಡಿಇಎಫ್ ರಚನೆಯಾಗುತ್ತದೆ. ನಂತರ ತ್ರಿಕೋನ ಡಿಇಎಫ್ ತ್ರಿಕೋನದ ಗಾತ್ರವು ನಿಖರವಾಗಿ ತ್ರಿಕೋನ ಎಬಿಸಿ ಗಾತ್ರದ 4ನೇ ಒಂದು ಭಾಗವಾಗಿದೆ. ಅಂತೆಯೇ ತ್ರಿಕೋನ ಜಿಎಚ್ಐ ಕೂಡ ತ್ರಿಕೋನ ಎಫ್ಡಿಇ ನ 4ನೇ ಒಂದು ಭಾಗವಾಗಿದೆ ಮತ್ತು ಹೀಗೆ. ಸಾಮಾನ್ಯವಾಗಿ ಸತತ ಪ್ರದೇಶಗಳು ಹಿಂದಿನ ಪ್ರದೇಶಗಳ 4ನೇ ಒಂದು ಭಾಗವಾಗಿದೆ. ಈ ತ್ರಿಕೋನಗಳ ಪ್ರದೇಶವು ಡಿ ಎಬಿಸಿ 1/4 ತ್ರಿಕೋನ ಎಬಿಸಿ 1/4 ಇಂಟು 1/4 ತ್ರಿಕೋನ ಎಬಿಸಿ, ಅದು ತ್ರಿಕೋನ ಎಬಿಸಿ 1/4 ತ್ರಿಕೋನ ಎಬಿಸಿ 1/16 ತ್ರಿಕೋನ ಎಬಿಸಿ. ಈ ಸಂದರ್ಭದಲ್ಲಿ ತ್ರಿಕೋನ ಎಬಿಸಿಯಿಂದ ಪ್ರಾರಂಭವಾಗಿ ಹಿಂದಿನ ತ್ರಿಕೋನದ ವಿಸ್ತೀರ್ಣಕ್ಕಿಂತ ನಿಖರವಾಗಿ 4ನೇ ಒಂದು ಭಾಗದಷ್ಟು ಪ್ರದೇಶಗಳನ್ನು ಹೊಂದಿರುವ ಸತತ ತ್ರಿಕೋನಗಳು ರಚನೆಯಾಗುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಪ್ರತಿ ಪದವನ್ನು ಹಿಂದಿನ ಪದದಿಂದ 1/4 ಗುಣಿಸುವ ಮೂಲಕ ಪಡೆಯಲಾಗುತ್ತದೆ. ಮತ್ತೊಂದು ಪ್ರಕರಣದಲ್ಲಿ ಯಾವುದೇ ಹಂತದಲ್ಲಿ ಇಬ್ಬರು ಹೊಸ ವ್ಯಕ್ತಿಗಳು ಪೀಡಿತ ವ್ಯಕ್ತಿಯಿಂದ ಪ್ರಭಾವಿತರಾಗಿರುವ ರೀತಿಯಲ್ಲಿ ವೈರಲ್ ರೋಗವು ಹರಡುತ್ತಿದೆ ಎಂದು ನಾವು ಪರಿಗಣಿಸೋಣ. ಮೊದಲ ಹಂತದಲ್ಲಿ ಒಬ್ಬ ವ್ಯಕ್ತಿ, ಎರಡನೇ ಹಂತದಲ್ಲಿ ಇಬ್ಬರಿಗೆ ಸೋಂಕು ತಗುಲಿದ್ದು 4 ಜನರಿಗೆ ಹರಡುತ್ತದೆ. ನಂತರ ಪ್ರತಿ ಹಂತದಲ್ಲಿ ಪರಿಮಾಣ ಬೀರುವ ವ್ಯಕ್ತಿಗಳ ಸಂಖ್ಯೆ 1, 2, 4, 8 ಅಲ್ಲಿ ಮೊದಲ ಅವಧಿಯನ್ನು ಹೊರತುಪಡಿಸಿ. ಪ್ರತಿ ಪದವು ಹಿಂದಿನ ಅವಧಿಯ 2 ಪಟ್ಟು ಹೆಚ್ಚು. ಮೇಲಿನ ಉದಾಹರಣೆಗಳಿಂದ ಪ್ರತಿ ಪದವನ್ನು ಹಿಂದಿನ ಸಂಖ್ಯೆಯಿಂದ ಸ್ಥಿರ ಸಂಖ್ಯೆಯನ್ನು ಗುಣಿಸುವ ಮೂಲಕ ಪಡೆಯಲಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಕಲ್ಪನೆಯ ಜ್ಯಾಮಿತೀಯ ಪ್ರಗತಿಯ ಪರಿಕಲ್ಪನೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಕಲಿಕೆಯ ಫಲಿತಾಂಶಗಳು. ಜ್ಯಾಮಿತೀಯ ಪ್ರಗತಿಯನ್ನು ವ್ಯಾಖ್ಯಾನಿಸಲು ಜಿಪಿ ಜ್ಯಾಮಿತೀಯ ಪ್ರಗತಿಯ ಸಾಮಾನ್ಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು. ಈ ಪಾಠದ ಪ್ರಮುಖ ಪದಗಳು: ಸಂಖ್ಯೆಗಳು, ಸರಣಿಗಳು, ಅನುಕ್ರಮ, ಮೊದಲ ಅವಧಿ, ಕೊನೆಯ ಅವಧಿ, ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ಅನುಪಾತ, ಅನುಕ್ರಮ ನಿಯಮಗಳು, ಸತತ ಪದಗಳು. ವ್ಯಾಖ್ಯಾನ. ಜ್ಯಾಮಿತೀಯ ಪ್ರಗತಿಯು ಒಂದು ಅನುಕ್ರಮವಾಗಿದ್ದು ಪ್ರತಿ ಪದವನ್ನು ಮೊದಲ ಪದವನ್ನು ಹೊರತುಪಡಿಸಿ ಹಿಂದಿನ ಪದದಿಂದ ಸ್ಥಿರವಾದ ಶೂನ್ಯವಲ್ಲದ ಸಂಖ್ಯೆಯನ್ನು ಗುಣಿಸುವ ಮೂಲಕ ಪಡೆಯಲಾಗುತ್ತದೆ. ಸ್ಥಿರ ಸಂಖ್ಯೆಯನ್ನು ಸಾಮಾನ್ಯ ಅನುಪಾತ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಅನುಪಾತವನ್ನು ಸಾಮಾನ್ಯವಾಗಿ r ನಿಂದ ಸೂಚಿಸಲಾಗುತ್ತದೆ. ಜ್ಯಾಮಿತೀಯ ಪ್ರಗತಿಯ ಸಾಮಾನ್ಯ ರೂಪ: a ಮತ್ತು r ಸಮವಾಗಿಲ್ಲ 0 ನೈಜ ಸಂಖ್ಯೆಗಳಾಗಿರಲಿ. ನಂತರ ar2 arn-1 ರೂಪದ ಸಂಖ್ಯೆಗಳನ್ನು ಜ್ಯಾಮಿತೀಯ ಪ್ರಗತಿ ಎಂದು ಕರೆಯಲಾಗುತ್ತದೆ. ಸಂಖ್ಯೆ a ಅನ್ನು ಮೊದಲ ಪದ ಎಂದು ಕರೆಯಲಾಗುತ್ತದೆ ಮತ್ತು r ಸಂಖ್ಯೆಯನ್ನು ಸಾಮಾನ್ಯ ಅನುಪಾತ ಎಂದು ಕರೆಯಲಾಗುತ್ತದೆ. ಮೊದಲ ಪದ a ದಿಂದ ಆರಂಭವಾಗಿ ಪ್ರತಿ ಪದವನ್ನು ಸಾಮಾನ್ಯ ಅನುಪಾತ r ನೊಂದಿಗೆ ಗುಣಿಸುವ ಮೂಲಕ ar, ar2, ar3 ನೀಡಲು ಪಡೆಯಲಾಗುತ್ತದೆ ಎಂದು ನಾವು ಗಮನಿಸುತ್ತೇವೆ. ಜ್ಯಾಮಿತೀಯ ಪ್ರಗತಿಯ ಸಾಮಾನ್ಯ ಪದ. ಜ್ಯಾಮಿತೀಯ ಪ್ರಗತಿಯ ಜಿಪಿ ಎನ್ನೇ ಅವಧಿ ಅಥವಾ ಸಾಮಾನ್ಯ ಪದದ ಸೂತ್ರವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ. ಅದರ ನಿಯಮಗಳು ಸಾಮಾನ್ಯ ಅನುಪಾತದಲ್ಲಿರುತ್ತವೆ. ar, ar2 ಹೀಗೆ ar⁻n-1. ಇಲ್ಲಿ a ಮೊದಲ ಪದ ಮತ್ತು r ಸಾಮಾನ್ಯ ಅನುಪಾತವಾಗಿದೆ. ಜಿಪಿನ ನೇ ಅವಧಿಯಾಗಲಿ. ನಂತರ t1 a r⁻0 ಇಂಟು a r⁻−1. t2 t1 r a r a r⁻2
-1 T3 T2 ಇಂಟು R AR ಇಂಟು R AR ಸ್ಕ್ವಯರ್ AR ಪವರ್ 3 -1 ಇತ್ಯಾದಿ. TN -1 ಇಂಟು R AR ಪವರ್ n -2 ಇಂಟು R AR ಪವರ್ n -2 ಪ್ಲಸ್ 1 AR ಪವರ್ n -1. ಹೀಗಾಗಿ ಜಿಪಿಯ ಸಾಮಾನ್ಯ ಅವಧಿ ಅಥವಾ ಎನ್ನೇ ಅವಧಿ TN AR ಪವರ್ n -1 ಆಗಿದೆ. ಸೂಚನೆ: ಜಿಪಿಯ ಸತತ ಪದಗಳ ಅನುಪಾತವನ್ನು ನಾವು ಪರಿಗಣಿಸಿದರೆ ನಂತರ ನಾವು ಹೊಂದಿದ್ದೇವೆ T2 by T1 AR by A R. T3 by T2 AR ಸ್ಕ್ವಯರ್ by AR R. T3 by T2 AR ಸ್ಕ್ವಯರ್ by AR R. T4 by T3 AR ಪವರ್ 3 by AR ಸ್ಕ್ವಯರ್ R. T5 by T4 AR ಪವರ್ 4 by AR ಪವರ್ 3 R. ಹೀಗಾಗಿ ಜ್ಯಾಮಿತೀಯ ಪ್ರಗತಿಯ ಯಾವುದೇ ಎರಡು ಅನುಪಾತವು ಯಾವಾಗಲೂ ಸ್ಥಿರವಾಗಿರುತ್ತದೆ ಮತ್ತು ಆ ಸ್ಥಿರವು ನೀಡಿದ ಪ್ರಗತಿಯ ಸಾಮಾನ್ಯ ಅನುಪಾತವಾಗಿದೆ. ಉದಾಹರಣೆ: ಕೆಳಗಿನ ಯಾವ ಅನುಕ್ರಮವು ಜ್ಯಾಮಿತೀಯ ಪ್ರಗತಿಯನ್ನು ರೂಪಿಸುತ್ತದೆ? 7, 14, 21, 28. 1/2 1 2 4 5 25 50 75. ಪರಿಹಾರ: ಅನುಕ್ರಮ 1 7, 14, 21, 28. ನೀಡಿರುವ ಅನುಕ್ರಮವು ಜಿಪಿ ಸತತ ಪದಗಳ ನಡುವಿನ ಅನುಪಾತವು ಸಮಾನವಾಗಿದೆಯೇ ಎಂದು ನಾವು ನೋಡಬೇಕು. T2 by T1 14 by 7 2. T3 by T2 21 by 14 3 by 2. T4 by T3 28 by 21 4 by 3. ಅನುಕ್ರಮ ಪದಗಳ ನಡುವಿನ ಅನುಪಾತಗಳು ಸಮಾನವಾಗಿಲ್ಲದ ಕಾರಣ ಅನುಕ್ರಮ 7, 14, 21, 28 ಜ್ಯಾಮಿತೀಯ ಪ್ರಗತಿ ಅಲ್ಲ. ಅನುಕ್ರಮ 2 1/2 1 2 4. ಇಲ್ಲಿ ಅನುಕ್ರಮ ಪದಗಳ ನಡುವಿನ ಅನುಪಾತಗಳು ಸಮಾನವಾಗಿರುತ್ತದೆ. ಆದ್ದರಿಂದ 1/2 1 2 4 ಅನುಕ್ರಮವು ಸಾಮಾನ್ಯ ಅನುಪಾತ R2 ರೊಂದಿಗೆ ಜ್ಯಾಮಿತೀಯ ಪ್ರಗತಿಯಾಗಿದೆ. T2 by T1 1/1/2 2. T3 by T2 2/1 2. T4 by T3 4/2 2. ಅನುಕ್ರಮ 3 5, 25, 50, 75. ಅನುಕ್ರಮ ಪದಗಳ ನಡುವಿನ ಅನುಪಾತಗಳು ಸಮಾನವಾಗಿಲ್ಲದ ಕಾರಣ ಅನುಕ್ರಮ 5, 25, 50, 75 ಜ್ಯಾಮಿತೀಯ ಪ್ರಗತಿಯಲ್ಲ. T2 by T1 25 by 5 5. T3 by T2 50 by 25 2. T4 by T3 75 by 50 3/2. ಇಲ್ಲಿ ಅನುಕ್ರಮ ಪದಗಳ ನಡುವಿನ ಅನುಪಾತಗಳು ಸಮಾನವಾಗಿರುವುದಿಲ್ಲ. ಆದ್ದರಿಂದ ಅನುಕ್ರಮ 5, 25, 50, 75 ಜ್ಯಾಮಿತೀಯ ಪ್ರಗತಿಯಲ್ಲ. ಉದಾಹರಣೆ: ಮೊದಲ ಅವಧಿ ಮತ್ತು ಸಾಮಾನ್ಯ ಅನುಪಾತಗಳನ್ನು ನೀಡಿದ ಜ್ಯಾಮಿತೀಯ ಪ್ರಗತಿಯನ್ನು ಕಂಡು ಹಿಡಿಯಿರಿ. A -7 R R. A
256, r ಈಕ್ವಲ್ ಟು 0.5. ಪರಿಹಾರ. ಮೊದಲನೇ ಪ್ರಶ್ನೆ, ಜಾಮಿತಿಯ ಪ್ರಗತಿಯ ಸಾಮಾನ್ಯ ರೂಪವು AR 2 ಹೀಗೆ. A ಈಕ್ವಲ್ ಟು -7 ಮತ್ತು r ಈಕ್ವಲ್ ಟು 6 ನೀಡಲಾಗಿದೆ. ಆದ್ದರಿಂದ A ಈಕ್ವಲ್ ಟು -7, AR ಈಕ್ವಲ್ ಟು -7 ಇಂಟು r ಈಕ್ವಲ್ ಟು -42. AR 2 ಈಕ್ವಲ್ ಟು -7 ಇಂಟು 62 ಈಕ್ವಲ್ ಟು -252. ಆದ್ದರಿಂದ ಅಗತ್ಯವಿರುವ ಜಾಮಿತಿಯ ಪ್ರಗತಿಯು -7 -42 -252. ಎರಡನೇ ಪ್ರಶ್ನೆ, ಜಾಮಿತಿಯ ಪ್ರಗತಿಯ ಸಾಮಾನ್ಯ ರೂಪವು AR 2 ಹೀಗೆ. A ಈಕ್ವಲ್ ಟು 256 ಮತ್ತು r ಈಕ್ವಲ್ ಟು 0.5 ನೀಡಲಾಗಿದೆ. A ಈಕ್ವಲ್ ಟು 256, AR ಈಕ್ವಲ್ ಟು 256 ಇಂಟು 0.5 ಈಕ್ವಲ್ ಟು 128. AR ಸ್ಕ್ವಯರ್ ಈಕ್ವಲ್ ಟು 256 ಇಂಟು 0.5 ಸ್ಕ್ವಯರ್ ಈಕ್ವಲ್ ಟು 64. ಆದ್ದರಿಂದ ಅಗತ್ಯವಿರುವ ಜಾಮಿತಿಯ ಪ್ರಗತಿಯು 256, 128, 64. ಉದಾಹರಣೆ, 8ನೇ ಅವಧಿ ಹುಡುಕಿ. GP 9, 3, 1. ಪರಿಹಾರ. 8ನೇ ಪದವನ್ನು ಕಂಡುಹಿಡಿಯಲು ನಾವು n-ನೇ ಪದದ ಸೂತ್ರವನ್ನು ಬಳಸಬೇಕು. Tn ಈಕ್ವಲ್ ಟು AR ಪವರ್ n ಮೈನಸ್ 1. ಮೊದಲ ಪದ A ಈಕ್ವಲ್ ಟು 9. ಸಾಮಾನ್ಯ ಅನುಪಾತ R ಈಕ್ವಲ್ ಟು T2/T1 ಈಕ್ವಲ್ ಟು 3/9 ಈಕ್ವಲ್ ಟು 1/3. ಆದ್ದರಿಂದ Tn2 ಈಕ್ವಲ್ ಟು 9 ಇಂಟು 1/3 ಪವರ್ 8 ಮೈನಸ್ 1. ಈಕ್ವಲ್ ಟು 9 ಇಂಟು 1/3 ಪವರ್ 7 ಈಕ್ವಲ್ ಟು 1/243. ಆದ್ದರಿಂದ 8ನೇ ಅವಧಿ GPಯನ್ನು 1/243 ಆಗಿದೆ. ಉದಾಹರಣೆ, ಜಾಮಿತಿಯ ಪ್ರಗತಿಯಲ್ಲಿ 4ನೇ ಪದವು 8/9 ಮತ್ತು 7ನೇ ಪದವು 64/243 ಆಗಿದೆ. ಜಾಮಿತಿಯ ಪ್ರಗತಿಯನ್ನು ಹುಡುಕಿ. ಪರಿಹಾರ ನೀಡಲಾಗಿದೆ. 4ನೇ ಅವಧಿಗೆ T4 ಈಕ್ವಲ್ ಟು 8/9 ಸೂತ್ರದಿಂದ ನಾವು ಪಡೆಯಬಹುದು. AR ಪವರ್ 3 ಈಕ್ವಲ್ ಟು 8/9 ಹೀಗೆ 1. ಹಾಗೆಯೇ 7ನೇ ಅವಧಿಗೆ T7 ಈಕ್ವಲ್ ಟು 64/243 ಸೂತ್ರದಿಂದ ನಾವು ಪಡೆಯಬಹುದು.
ಎ ಆರ್ ಪವರ್ 6 ಇಸ್ಕ್ವಲ್ ಟು 64/243 ಹೀಗೆ 2. 2ರಿಂದ 1 ಭಾಗಿಸಿ ನಾವು ಪಡೆಯುತ್ತೇವೆ ಎ ಆರ್ ಪವರ್ 6 ಬೈ ಎ ಆರ್ ಪವರ್ 3 ಇಸ್ಕ್ವಲ್ ಟು 64/243/8/9 ಇಸ್ಕ್ವಲ್ ಟು 64/243 ಎಕ್ಸ್ 9/8. 6 ಪವರ್ 3 ಇಸ್ಕ್ವಲ್ ಟು 8/27. ಪರಿಹರಿಸುವ ಮೂಲಕ ನಾವು ಪಡೆಯುತ್ತೇವೆ r ಇಸ್ಕ್ವಲ್ ಟು 2/3 m. 1ರಲ್ಲಿ rನ ಮೌಲ್ಯವನ್ನು ಬದಲಿಸಿ ನಾವು a ಇಂಟು 2/3 ಪವರ್ 3 ಇಸ್ಕ್ವಲ್ ಟು 8/9 a ಇಸ್ಕ್ವಲ್ ಟು 3 ಅನ್ನು ಪಡೆಯುತ್ತೇವೆ. ಈಗ ನಾವು ಮೊದಲ ಪದವನ್ನು ಒಂದು ಮೌಲ್ಯ ಮತ್ತು ಸಾಮಾನ್ಯ ಅನುಪಾತ r ಮೌಲ್ಯವನ್ನು ತಿಳಿದಿದ್ದೇವೆ. ಇದರಿಂದ ನಾವು ಜ್ಯಾಮಿತಿಯ ಪ್ರಗತಿಯನ್ನು ರೂಪಿಸಬಹುದು. ಆದ್ದರಿಂದ ಜ್ಯಾಮಿತಿಯ ಪ್ರಗತಿಯು AR ಸ್ಕ್ವೇರ್ ಅಂದರೆ 3 2 4/3. ಸೂಚನೆ: ಜಿಪಿಯ ಸತತ 3 ಅವಧಿಗಳ ಉತ್ಪನ್ನವಾದಾಗ ನೀಡಲಾಗಿದೆ. ನಾವು 3 ಪದಗಳನ್ನು a/r AR ಎಂದು ತೆಗೆದುಕೊಳ್ಳಬಹುದು. ಜಿಪಿಗೆ ಸತತ 4 ಅವಧಿಗಳ ಉತ್ಪನ್ನಗಳನ್ನು ನೀಡಿದಾಗ ನಂತರ ನಾವು 4 ಪದಗಳನ್ನು a/6 ಪವರ್ 3 a/r AR 3 ಎಂದು ತೆಗೆದುಕೊಳ್ಳಬಹುದು. ಜ್ಯಾಮಿತಿಯ ಪ್ರಗತಿಯ ಪ್ರತಿ ಪದವನ್ನು ಶೂನ್ಯವಲ್ಲದ ಸ್ಥಿರಾಂಕದಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಫಲಿತಾಂಶದ ಅನುಕ್ರಮವು ಜ್ಯಾಮಿತಿಯ ಪ್ರಗತಿಯಾಗಿರುತ್ತದೆ. ಉದಾಹರಣೆ: ಜ್ಯಾಮಿತಿಯ ಪ್ರಗತಿಯ 3 ಸತತ ಪದಗಳ ಉತ್ಪನ್ನವು 343 ಮತ್ತು ಅವುಗಳ ಮೊತ್ತವು 91/3 ಆಗಿದೆ. 3 ಪದಗಳನ್ನು ಹುಡುಕಿ. ಪರಿಹಾರ: 3 ಸತತ ಪದಗಳ ಗುಣಲಬ್ಧವನ್ನು ನೀಡಿರುವುದರಿಂದ ನಾವು ಅವುಗಳನ್ನು a/r AR ಎಂದು ತೆಗೆದುಕೊಳ್ಳಬಹುದು. ನಿಯಮಗಳ ಉತ್ಪನ್ನ ಇಸ್ಕ್ವಲ್ ಟು 343 a ಪವರ್ 3 ಇಸ್ಕ್ವಲ್ ಟು 7 ಪವರ್ 3. ಆದ್ದರಿಂದ a ಇಸ್ಕ್ವಲ್ ಟು 7. ನಿಯಮಗಳ ಮೊತ್ತ ಇಸ್ಕ್ವಲ್ ಟು 91/3. ಆದ್ದರಿಂದ a ಇಂಟು 1/r ಪ್ಲಸ್ 1 ಪ್ಲಸ್ r ಇಂಟು ಇಸ್ಕ್ವಲ್ ಟು 91/3. ಈಗ ನಾವು ಪಡೆಯುವ r ಮೌಲ್ಯವನ್ನು ಕಂಡುಹಿಡಿಯಲು 7ರ ಮೌಲ್ಯವನ್ನು ಬದಲಿಸಿ. 7 ಇಂಟು 1/6 ಪ್ಲಸ್ 1 ಪ್ಲಸ್ 6 ಇಂಟು ಇಸ್ಕ್ವಲ್ ಟು 91/3 ಗುಣಿಸಿ. ಪರಿಹರಿಸುವ ಮೂಲಕ ನಾವು ಚತುರ್ಭುಜ ಸಮೀಕರಣವನ್ನು ಪಡೆಯುತ್ತೇವೆ. 3 ಪ್ಲಸ್ 3r ಪ್ಲಸ್ 3r ಸ್ಕ್ವೇರ್ ಇಸ್ಕ್ವಲ್ ಟು 13r. ಸರಳಗೊಳಿಸುವ ಮೂಲಕ ನಾವು ಪಡೆಯುತ್ತೇವೆ 3r ಸ್ಕ್ವೇರ್ ಮೈನಸ್ 10r ಪ್ಲಸ್ 3 ಇಸ್ಕ್ವಲ್ ಟು 0. ಅಪವರ್ತನಗೊಳಿಸುವ ಮೂಲಕ ನಾವು ಪಡೆಯುತ್ತೇವೆ 3r ಮೈನಸ್ 1 ಇಂಟು 6 ಮೈನಸ್ 3 ಇಸ್ಕ್ವಲ್ ಟು 0. ಇದರಿಂದ ನಾವು r ಮೌಲ್ಯಗಳನ್ನು ಪಡೆಯುತ್ತೇವೆ. r ಇಸ್ಕ್ವಲ್ ಟು 3 ಅಥವಾ r ಇಸ್ಕ್ವಲ್ ಟು 1/3. a ಇಸ್ಕ್ವಲ್ ಟು 7 r ಇಸ್ಕ್ವಲ್ ಟು 3 ಆಗಿದ್ದರೆ 3 ಪದಗಳು 7/3 7 21 ಆಗಿರುತ್ತವೆ. a ಇಸ್ಕ್ವಲ್ ಟು 7 r ಇಸ್ಕ್ವಲ್ ಟು 1/3 ಆಗಿದ್ದರೆ 3 ಪದಗಳು 21 7 7/3. ನೆನಪಿಡುವ ಅಂಶಗಳು: ಜ್ಯಾಮಿತಿಯ ಪ್ರಗತಿಯು AR ಸ್ಕ್ವೇರ್ ಹೀಗೆ AR ಪವರ್ n ಮೈನಸ್ 1 n ನ ಪದವನ್ನು TN ಇಸ್ಕ್ವಲ್ ಟು AR ಪವರ್ n ಮೈನಸ್ 1 ನಿಂದ ನೀಡಲಾಗಿದೆ. AR ಸ್ಕ್ವೇರ್ ಹೀಗೆ AR ಪವರ್ n ಮೈನಸ್ 1 ರೂಪದ ಸಂಖ್ಯೆಗಳನ್ನು ಜ್ಯಾಮಿತಿಯ ಪ್ರಗತಿ ಎಂದು ಕರೆಯಲಾಗುತ್ತದೆ.
ಸಂಖ್ಯೆ ಎ ಅನ್ನು ಮೊದಲ ಪದ ಎಂದು ಕರೆಯಲಾಗುತ್ತದೆ ಮತ್ತು ಆರ್ ಸಂಖ್ಯೆಯನ್ನು ಸಾಮಾನ್ಯ ಅನುಪಾತ ಎಂದು ಕರೆಯಲಾಗುತ್ತದೆ. ಜ್ಯಾಮಿತೀಯ ಪ್ರಗತಿಯ ಯಾವುದೇ ಎರಡು ಸತತ ಪದಗಳ ನಡುವಿನ ಅನುಪಾತವು ಯಾವಾಗಲೂ ಸ್ಥಿರವಾಗಿರುತ್ತದೆ ಮತ್ತು ಆ ಸ್ಥಿರವು ನೀಡಿದ ಪ್ರಗತಿಯ ಸಾಮಾನ್ಯ ಅನುಪಾತವಾಗಿದೆ.